ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನೋಡಿ. ಯಾವ ಥರ ಎಲ್ಲ ಜಗಳ ಆಡಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಹೌದು, ಟಾಸ್ಕ್ ಅಂತ ಬಂದಾಗ ಈ ಥರ ಆಗೋದು ಕಾಮನ್ನೇ. ಬನ್ನಿ ಫಸ್ಟು ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಒಂದೊಂದೇ ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಹೋಗೋಣ. ಯಾವ್ದು ಟಾಸ್ಕ್ ಹೇಳಿದ್ದು ಬಿಗ್ ಬಾಸ್? ಬಿಲ್ಲೆಗಳದ ಅಥವಾ ಕುಸ್ತಿದ? ನನ್ನ ಎನರ್ಜಿನೂ ಕೂಡ ನಂಗೆ ವೇಸ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಸ್ಪಂದನ ಅಷ್ಟೊಂದು ವೀಕ್ ಸ್ಪಂದನ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಬಿಗ್ ಬಾಸ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಬಿಲ್ಲೆಗಳನ್ನ ಒಂದು ಸಾಲಲ್ಲಿ ನಿಲ್ಲಿಸಬೇಕು. ಹಿಂದಕ್ಕೆ ತಳ್ಳಿದಾಗ ಒಂದಾದ ನಂತರ ಅದು ಒಂದು ಬೀಳ್ಕೊಳ್ತಾ ಹೋಗಬೇಕು. ಅಂದರೆ ಇವಾಗ ನೀಟಾಗಿ ಜೋಡಿಸ್ಬೇಕಾಗತ್ತೆ. ಅದನ್ನು ತಳ್ಳಿದ ತಕ್ಷಣ ನೀಟಾಗಿ ಒಂದಾದ್ಮೇಲೆ ಒಂದಂದರೆ ಸೆಂಟ್ರಲ್ಲಿ ಒಂದು ನಿಂತ್ಕೊಳ್ಳೋದು, ಆನಂತರ ಇನ್ನೊಂದು ಬೀಳೋದು, ಆ ಥರ ಆದರೆ ಅದು ಫೌಲು ಮತ್ತು ಫಸ್ಟಿಂದ ಜೋಡಿಸ್ಬೇಕಾಗತ್ತೆ. ಆಟ ಅಂತೂ ನೋಡೋಕ್ಕೆ ಈಸಿ ಅನಿಸುತ್ತೆ. ಆದರೆ ಇಲ್ಲಿ ಮೇಯ್ನಾಗಿ ಬಿಗ್ ಬಾಸ್ ಏನು ಹೇಳಿದ್ದಾರೆ ಹೇಳಿ, ಇವಾಗ ಯಾರು ಜೋಡಿಸ್ತಾ ಇರ್ತಾರೋ, ಇಲ್ಲಿ ಎದುರುಗಡೆ ಅಪೋಸಿಟ್ ಯಾರಿದ್ದಾರೆ, ಇಲ್ಲಿ ಸ್ಪಂದನ ಅವ್ರು ಜೋಡಿಸ್ಬೇಕಾದ್ರೆ ಇಲ್ಲಿ ರಾಶಿಕ್ ಅವರು ಅದನ್ನು ಬೀಳಿಸ್ಬೋದು ಬಿಲ್ಲೆನ, ಮತ್ತು ಇಲ್ಲಿ ರಾಶಿಕ್ ಅವ್ರು ಜೋಡಿಸ್ಬೇಕಾದ್ರೆ ಸ್ಪಂದನ ಅವರು ಅದನ್ನು ಬೀಳಿಸ್ಬೋದು. ಅಂದರೆ ಎದುರಾಳಿಗಳು ಯಾವ ರೀತಿ ಇಲ್ಲಿ ಗುದ್ದಾಡ್ತಾರೆ ಮತ್ತು ಯಾವ ರೀತಿ ಸೇವ್ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಈ ಒಂದು ಆಟ ಇದೆ. ನಿನ್ನೆ ಅಷ್ಟೇ ಶವರಲ್ಲಿ ಏನು ನೀರು ಬೀಳ್ತಿತ್ತು, ಲಾಸ್ಟಲ್ಲಿ ಮಿಕ್ಕೊಂಡಿದ್ದು ಇಲ್ಲಿ ಸ್ಪಂದನ ಅವರು ರಾಶಿಕ್ ಅವರು. ಈಗ ಇವರಿಬ್ಬರಲ್ಲಿ ಪೈಪೋಟಿ ಬಿದ್ದಿದೆ. ಇವರಿಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಕ್ಯಾಪ್ಟನ್ಸಿ ರೇಸ್ಗೆಯಲ್ಲಿ ಆಯ್ಕೆ ಆಗ್ತಾರೆ. ಹೌದು, ಗೇಮ್ ಅಂತ ಬಂದಿದ ತಕ್ಷಣ ಇಲ್ಲಿ ಸ್ಪಂದನ ಅವರು ಸಿಕ್ಕಾಪಟ್ಟೆ ವೀಕ್ ಆಗಿ ಕಾಣಿಸ್ಕೊಂತಾರೆ. ಬಟ್ ನಿನ್ನೆ ನೋಡಿದ್ರೆ ಯಾವ ರೀತಿ ಇಲ್ಲಿ ಆಡಿದ್ರು ಅಂತ ಬಿಟ್ಟು. ಹೌದು, ಇಲ್ಲಿ ಬಾಯ್ಸ್ಗಳು ಕೂಡ ಸಪೋರ್ಟ್ ಮಾಡಿದ್ರು ಸ್ವಲ್ಪ ಜನ. ಇಲ್ಲಿ ರಘು ಅವ್ರು ಇರ್ಬೋದು, ಮತ್ತಿಲ್ಲಿ ಇವರು ಧನುಷ್ ಅವ್ರು ಇರ್ಬೋದು, ಧ್ರುವಂತ್ ಅವ್ರು ಇರ್ಬೋದು, ಎಲ್ಲರೂ ಕೂಡ ಸಹಾಯ ಮಾಡಿದ್ರು. ಆದರೆ ಇವಾಗ ಈ ಒಂದು ಗೇಮಲ್ಲಿ ಇಬ್ಬರಿಗೂ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ನೋಡೋಣ ಯಾರಿಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಅಂತಂದ್ಬಿಟ್ಟು. ಸ್ವಲ್ಪ ಇಲ್ಲಿ ರಾಶಿಕ್ ಅವರು ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಕಾಣಿಸ್ಕೊತಾರೆ. ಹೌದು, ಬಟ್ ಎದುರುಗಡೆ ಇರೋ ಪರ್ಸನ್ನ ತುಂಬ ಕೆಳಮಟ್ಟದಲ್ಲಿ ಇಲ್ಲಿ ನೋಡಬಾರ್ದು. ಹೌದು, ಎಲ್ಲ ಗೇಮಲ್ಲೂ ಕೂಡ ನಾನೇ ಗೆಲ್ತೀನಿ ಅನ್ನೋ ಅಹಮ್ಮು ತಲೆಗೆ ಹತ್ತಿದ್ರೆ ಖಂಡಿತವಾಗ್ಲೂ ಅದು ಸ್ವಲ್ಪ ಓವರ್ ಅಂತ ಕೂಡ ಇಲ್ಲಿ ಅನಿಸುತ್ತೆ. ಸ್ವಲ್ಪ ಇಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ನೋಡಿ, ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂತಂದರೆ, ನಾನೇ ಅನ್ನೋ ಅಹಮ್ಮು ತಲೆಗೆ ಹತ್ತಿದ್ರೆ ಇಲ್ಲಿ ಖಂಡಿತವಾಗ್ಲೂ ಆ ಗೇಮ್ನ ಸೋಲೋ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಯಾವ ಸದಸ್ಯೆ ನಿಲ್ಲಿಸಿರುವ ಹೆಚ್ಚು ಬಿಳ್ಳೆಗಳು ಬೀಳುತ್ತದೆಯೋ ಆ ಸದಸ್ಯ ಈ ಟಾಸ್ಕ್ ಅನ್ನು ಗೆಲ್ಲುತ್ತಾರೆ ಅಂತಂದ್ಬಿಟ್ಟು. ಇನ್ನು ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಹೇಳ್ತಾರೆ ನೋಡಿ, ಇವರು ಧ್ರುವಂತ್ ಅವ್ರು ಹೇಳ್ತಾರೆ, ಬಿಗ್ ಬಾಸ್ ಹೇಳಿದ್ದು ಯಾವ ಟಾಸ್ಕು, ಬಿಲ್ಲೆಗಳ ಟಾಸ್ಕಾ ಅಥವಾ ಕುಸ್ತಿಗಳ ಟಾಸ್ಕಾ ಅಂತಂದ್ಬಿಟ್ಟು. ಅಲ್ಲಿ ಬಿಲ್ಲೆನ ಕಾಪಾಡ್ಕೋಬೇಕು ಮತ್ತೆ ನಿಲ್ಲಿಸ್ಬೇಕು. ನಿಲ್ಲಿಸಾದ್ಮೇಲೆ ಅತಿ ಹೆಚ್ಚು ಬಿಲ್ಲೆಗಳನ್ನ ಇಲ್ಲಿ ತಳೆದಾಗ ನೀಟಾಗಿ ಅದು ಬೀಳಬೇಕು. ಅವಾಗೆ ಆ ಟಾಸ್ಕ್ನ ಇಲ್ಲಿ ವಿನ್ ಆಗೋಕ್ಕಾಗೋದು. ಅಂದರೆ ಮೇಯ್ನ್ ಆಗಿ ಇಲ್ಲಿ ಕಾಪಾಡ್ಕೊಂಡು ಬೇಕಲ್ವಾ. ಅವರೇನೋ ಬಿಲ್ಲೆಗಳನ್ನ ಇಲ್ಲಿ ನಿಲ್ಲಿಸಿರ್ತಾರೆ, ಬಟ್ ಕಾಪಾಡ್ಕೋಬೇಕು. ಅವರೊಂದು ಟೈಮ್ ಅಂತ ಏನು ಕೊಟ್ಟಿರ್ತಾರೆ, ಆ ಟೈಮಿಂಗ್ ಒಳಗಡೆ ಕಾಪಾಡಿಕೊಂಡು ಆ ನಂತರ ಅದನ್ನು ತಳ್ಳಬೇಕಾಗತ್ತೆ. ತಳ್ಳಕ್ಕೂ ಮುಂಚೆ ಇಲ್ಲಿ ಸ್ಪಂದನ ಅವ್ರು ಏನಾದರೂ ರಾಶಿಕ್ ಅವ್ರಿಗೆ ಬಾಲ್ ಹೊಡೆದ್ರು ಅಂತಂದ್ರೆ ಅದು ಮಿಸ್ ಆಗುತ್ತೆ. ಯಾರಿಲ್ಲಿ ಅತಿ ಹೆಚ್ಚು ಬಿಲ್ಲೆಗಳನ್ನ ನಿಲ್ಲಿಸಿ ಕಾಪಾಡಿಕೊಂಡು ತಳ್ತಾರೋ ಅವ್ರಿಲ್ಲಿ ವಿನ್ನು. ಆದರೆ ಇವರಿಬ್ರು ಕೂಡ ಕುಸ್ತಿಗೆ ಬಿದ್ದುಬಿಟ್ಟಿದ್ದಾರೆ. ಸ್ಪಂದನ ಅವರಂತೂ ನಿಜವಾಗ್ಲೂ ಕೂಡ ಈ ಒಂದು ಟಾಸ್ಕ್ ತುಂಬಾನೇ ಚೆನ್ನಾಗಿ ಆಡ್ತಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಯಾವ್ದಾನ ಒಂದು ಟಾಸ್ಕ್ ಇತ್ತು ಅಂತಂದ್ರೆ ಈಸಿಯಾಗಿ ಅವರು ಬಿಟ್ಕೊಟ್ಬಿಡ್ತಿದ್ರು. ಬಟ್ ಈ ಒಂದು ಟಾಸ್ಕ್ನ ಅವರು ಬಿಟ್ಕೊಡ್ತಲ್ಲ. ಏನಕ್ಕೆ ಅಂದರೆ ಈ ಒಂದು ಟಾಸ್ಕ್ನ ಏನಾದರೂ ಗೆದ್ರೆ ಅವರು ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗ್ತಾರೆ. ನೆಕ್ಸ್ಟು ಕೂಡ ಇಲ್ಲಿ ಟಾಸ್ಕ್ ಇದೆ. ಆದರೆ ಬೈ ಲಕ್ಕಲ್ಲಿ ನಾನು ಹೇಳ್ತಾ ಇರೋದು, ಏನಾದರೂ ಗೆದ್ದುಬಿಟ್ರೆ ಕಟ್ಟ ಕಡೆಯ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗ್ತಾರೆ. ಹಾಗೆ ಫಿನಾಲೆಗೆ ಡೈರೆಕ್ಟ್ ಆಗಿ ಇಲ್ಲಿ ಎಂಟ್ರಿ ಕೂಡ ಸಿಗುತ್ತಲ್ವ, ಅದಕ್ಕೆ ಇಲ್ಲಿ ಅಷ್ಟೊಂದು ಹೋರಾಟ ನಡೀತಿರೋದು. ಆದರೆ ಇಲ್ಲಿ ಇವರು ರಾಶಿಕ್ ಅವ್ರು ಏನು ಹೇಳ್ತಾರೆ ನೋಡಿ, ನಿನ್ನ ಲಾಕ್ ಮಾಡಿಕೊಂಡು ಒಂದು ಕಡೆ ಕುತ್ಕೊಳ್ಬಹುದು, ಆದರೆ ನನ್ನ ಎನರ್ಜಿನ ಇಲ್ಲಿ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಂತ ಇಲ್ಲಿ ಹೇಳಿದ್ರು. ಅದೇ ಹೇಳಲ್ವಾ, ನಾವು ಆಟ ಆಡ್ತೀವಿ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು ಅಂತಂದರೆ, ಆದರೆ ಎದುರುಗಡೆ ಇರೋ ಪರ್ಸನ್ನ ಯಾವಾಗಲೂ ಕೂಡ ನಾವು ಕೀಳಾಗಿ ನೋಡಬಾರ್ದು. ಯಾಕಂದರೆ ಇವಾಗ ಎಲ್ಲರೂ ಬಯಲು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇನ್ನೊಬ್ಬರನ್ನ ಕೆಳಗೆ ಹಾಕಿ ಮಾತಾಡೋದು, ಇನ್ನೊಬ್ಬರನ್ನ ತುಳಿಯೋದು ಅಂತ ಅಂದ್ಬಿಟ್ಟು. ಈ ರೀತಿಯಾಗಿ ಹೌದು, ಗೇಮ್ ಅಂತ ಬಂದಾಗ ರಾಶಿಕ್ ಅವ್ರು ಚೆನ್ನಾಗಿ ಆಡ್ತಾರೆ. ಬಟ್ ಆಟ ಆಡ್ತಿರ್ಬೇಕಾದ್ರೆ ಈ ರೀತಿಯಾಗಿ ಮಾತಾಡಿದಾಗ ಸ್ಪಂದನ ಅವ್ರಿಗೂ ಕೂಡ ಬೇಜಾರಾಗುತ್ತಲ್ವಾ. ಬಿಡಿ, ಅವ್ರ ಹತ್ರ ಮಾತಾಡಿಕ್ಕೇ ಸ್ವಲ್ಪ ಅವ್ರಿಗಿನ್ನೂ ಶಕ್ತಿ ಜಾಸ್ತಿ ಆದರೂ ಕೂಡ ಇಲ್ಲಿ ಆಗ್ಬೋದು. ಏನಪ್ಪ ನನಗೆ ಹೀಗೆ ಅಂತವಳೆ ಅಂತ ಅಂದ್ಬಿಟ್ಟು. ಆದರೆ ಒಂದೊಂದು ಟೈಮ್ ಇದು ಏನಾಗುತ್ತೆ ಅಂತಂದರೆ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ. ಏನಪ್ಪ ಎಲ್ಲರೂ ಕೂಡ ಹಾಗೆ ಅಂತಿದ್ದಾರೆ ಅಂತ ಕೂಡ ಇಲ್ಲಿ ಆಗುತ್ತೆ. ಅಂದರೆ ಪಾಸಿಟಿವ್ ಆಗೋದು ಕೂಡ ತಗೊಳ್ಬೋದು, ಮತ್ತು ಇಲ್ಲಿ ನೆಗೆಟಿವಿಟಿ ಆಗೋದು ಕೂಡ ತಗೊಳ್ಬೋದು. ಒಟ್ಟಿನಲ್ಲಿ ನಾವು ಹೇಗೆ ತೊಗೊತೀವಿ ಅದ್ರ ಮೇಲೆ ಇಲ್ಲಿ ಇರುತ್ತೆ. ಇಲ್ಲಿ ಅಶ್ವಿನಿ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಏನು ಸ್ಪಂದನ ನೀನು ಅಷ್ಟೊಂದು ವೀಕಾ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಕೂಡ ಅನಿಸ್ಲೇಬೇಕು, ಅಷ್ಟೊಂದು ವೀಕಾ ಸ್ಟ್ರಾಂಗಾ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಬೇಕು ಸ್ಪಂದನ ಅವ್ರಿಗೆ. ಸ್ವಲ್ಪ ಇಲ್ಲಿ ಎನರ್ಜಿ ಆಡಿದ್ರೆ ಖಂಡಿತವಾಗ್ಲೂ ಎಲ್ಲ ಗೆಲ್ಲೋ ಚಾನ್ಸಸ್ ಕೂಡ ಇಲ್ಲಿ ಇದೆ. ರಾಶಿಕ್ ಅವರು ಸ್ಟ್ರಾಂಗ್ ಇರ್ಬೋದು, ಬಟ್ ಇದು ಸ್ವಲ್ಪ ನೋಡೋಕೆ ಈಸಿ ಅನ್ಸಿದ್ರು ಕೂಡ ಸ್ವಲ್ಪ ಡಿಫಿಕಲ್ಟ್ ಆದ ಟಾಸ್ಕ್ ಅಂತಾನೆ ಇಲ್ಲಿ ಹೇಳ್ಬೋದು. ಏನಕ್ಕೆ ಅಂದರೆ ಬಿಲ್ಲೆಗಳನ್ನ ಜೋಡಿಸ್ಬಿಟ್ಟು ಅದನ್ನ ಬಿಗ್ ಬಾಸ್ ಹೇಳಿದ್ಮೇಲೆ ತಳ್ಳಬೇಕಲ್ವಾ. ತಳ್ಳೋಷ್ಟಿಗೆ ಅಂದರೆ ಬಿಲ್ಲೆನೇನೋ ಜೋಡಿಸ್ಬಿಡ್ತಾರೆ, ಆದರೆ ತಳ್ಳಬೇಕಾದ್ರೆ ಟೈಮಿಂಗು ಇಲ್ಲಿ ಅವರು ಕೂಡ ಬಾಲ್ನ ಎಸೆರ್ತಾ ಇರ್ತಾರಲ್ವಾ, ಅದಕ್ಕೆ ಅದನ್ನ ಕಾಪಾಡ್ಕೋಬೇಕು.
ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಒದ್ದಾಡ್ಕೊಂಡು ಇಲ್ಲಿ ಆಡ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಇದು ಒಂದು ಬಿಗ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೇಕು ಅಂತಂದ್ರೆ ಇದು ತುಂಬಾನೇ ಅವಶ್ಯಕ. ರಾಶಿಕ್ ಅವ್ರಿಗೂ ಅಷ್ಟೇ ಮತ್ತೆ ಸ್ಪಂದನ ಅವ್ರಿಗೂ ಕೂಡ ಇಲ್ಲಿ ಅಷ್ಟೇ ತುಂಬಾನೇ ಅವಶ್ಯಕತೆ ಆಗಿರೋ ಗೇಮು. ಯಾರು ಗೆಲ್ತಾರೆ ಅಂತ ಇಲ್ಲಿ ಕಾದು ನೋಡ್ಬೇಕಿದೆ. ನೋಡಿ ಇಲ್ಲಿ ರಾಶಿಕಾ ಅವರು ಮತ್ತೆ ಸ್ಪಂದನ ಅವರು ಇವರಿಬ್ಬರನ್ನ ನೋಡಿದ್ರೆ ಇಲ್ಲಿ ಧ್ರುವಂತ್ ಅವ್ರಿಗೆ ಆಗದೇ ಇಲ್ಲ, ಆದ್ರೂ ಕೂಡ ಪರವಾಗಿಲ್ಲ ಇಲ್ಲಿ ಚೇರ್ ಅಪ್ ಮಾಡ್ತಿದ್ದಾರೆ. ಸ್ಪಂದನ ಇಷ್ಟು ದಿವಸದಿಂದ ಒಳಗಡೆ ಬಚ್ಚಿಟ್ಟಿರೋ ಶಕ್ತಿನ ತೋರಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ರಾಶಿಕಾ ಅವರು ಬಿಡ್ತಲ್ಲ. ಸ್ಪಂದನ ಅವ್ರು ಕೂಡ ಇದಕ್ಕೆ ಭಕ್ತನೂ ಇಲ್ಲ ಜಗ್ತನೂ ಇಲ್ಲ. ನೋಡೋಣ ವೀಕ್ಷಕರೇ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ ಬಿಟ್ಟು. ನಿಮ್ಮ ಅನಿಸಿಕೆಯ ಪ್ರಕಾರ ನಾವು ಈಸಿಯಾಗಿ ಗೆಸ್ ಮಾಡೋದಾದ್ರೆ ರಾಶಿಕ್ ಅವರು ಎಲ್ಲಾ ಗೇಮ್ಗಳನ್ನು ಕೂಡ ಇಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಯಾವುದೋ ಒಂದೆರಡು ಸೋತಿರ್ಬೋದು, ಆದ್ರೆ ಸ್ಪಂದನ ಅವರು ಎಲ್ಲಾ ಗೇಮಲ್ಲೂ ಕೂಡ ಇಲ್ಲಿ ಸೋತಿದ್ದಾರೆ. ಆದ್ರೆ ನಿನ್ನೆ ಬೈ ಲಕ್ಕು ಮತ್ತೆ ಚೆನ್ನಾಗೂ ಕೂಡ ಆಟ ಆಡಿದ್ರು ಬಿಡಿ, ನೀರ್ನ ತುಂಬಿಸಿದ್ರು. ಅವ್ರು ಇವಾಗ ಕ್ಯಾಪ್ಟನ್ಸಿ ರೇಸ್ಗೆ ಸ್ವಲ್ಪ ಇಲ್ಲಿ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಬಟ್ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ಬೇಕು ಅಂತಂದ್ರೆ ಈ ಇಬ್ಬರಲ್ಲಿ ಯಾರು ಸೆಲೆಕ್ಟ್ ಆಗ್ಬೋದು, ಮತ್ತೆ ಹುಡುಗರಲ್ಲೂ ಕೂಡ ಇನ್ನೂ ಆಟ ಆರಂಭ ಆಗಿಲ್ಲ, ಅವರಲ್ಲಿ ಯಾವ ರೀತಿ ಪೈಪೋಟಿ ಇರುತ್ತೆ ಅಂತ ಬಿಟ್ಟು. ಧನುಷ್ ಅವ್ರು ಇರ್ಬೋದು, ರಘು ಅವ್ರು ಇರ್ಬೋದು, ಧ್ರುವಂತ್ ಅವ್ರು ಇರ್ಬೋದು, ಸಿಕ್ಕಾಪಟ್ಟೆ ಪೈಪೋಟಿ ಕೊಡ್ತಾರೆ. ರಘು ಅವರಂತೂ ಬಿಟ್ಕೊಡೋ ಚಾನ್ಸೇ ಇಲ್ಲ. ಮತ್ತೆ ಇಲ್ಲಿ ಟಾಸ್ಕ್ ಅಲ್ಲಿ ಕಿಂಗ್ ಅಂತ ಅನಿಸ್ಕೊಂಡಿರೋರು ಧನುಷ್ ಅವರು. ನೋಡೋಣ ಯಾವ್ಯಾವ ರೀತಿ ಇಲ್ಲಿ ಪೈಪೋಟಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇವ್ರುಗಳು ಆಡ್ಬೇಕಾದ್ರೆ ಸ್ಪಂದನ ಅವರು ರಾಶಿಕ್ ಅವರು ಆಡ್ಬೇಕಾದ್ರೆ ಇಷ್ಟೊಂದು ಇಂಟ್ರೆಸ್ಟ್ ಇದೆ, ಇಷ್ಟೊಂದು ಪೈಪೋಟಿ ಕೊಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಸ್ಪಂದನ ಅವರು ವೀಕು, ಫಿಸಿಕಲ್ ಗೇಮ್ ಅಂತ ಬಂದ್ರೆ ಬಿಗ್ ಝೀರೋ ಅಂತ ಇಲ್ಲಿ ಹೇಳ್ತಾರೆ. ಅವರೇ ಇಷ್ಟೊಂದು ಚೆನ್ನಾಗಿ ಇಲ್ಲಿ ಆಡ್ತಾ ಇದ್ದಾರೆ, ಪೈಪೋಟಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಹುಡುಗರು ಯಾವ ರೀತಿ ಕೊಡ್ಬೋದು ಹೇಳಿ. ವೀಕ್ಷಕರೇ ಸದ್ಯ ಪ್ರೋಮೋದಲ್ಲಿರೋ ಪ್ರಕಾರ ಇಬ್ರು ಕೂಡ ಚೆನ್ನಾಗಿ ಗುದ್ದಾಡ್ತಾ ಇದ್ದಾರೆ ಮತ್ತೆ ಹೊಡೆದಾಡ್ಕೊಂಡು ಕೂಡ ಇಲ್ಲಿ ಇದ್ದಾರೆ. ಯಾಕಂದ್ರೆ ಇಲ್ಲಿ ಹೇಳಿದ್ರು ಕೈಯೆಲ್ಲ ತಿರ್ಗಿಸ್ಬೇಡ ಹಾಗೆ ಹೀಗೆ ಅಂತಂದ್ಬಿಟ್ಟು. ಅಶ್ವಿನಿ ಅವ್ರು ಹೇಳಿದ್ರು ಅಷ್ಟೊಂದು ವೀಕ್ ಅಂತಬಿಟ್ಟು. ಈ ರೀತಿಯಾಗಿ ಹೇಳಿದಾಗ ನಾನೇನು ವೀಕ್ ಅಂತ ಅನ್ಸ್ಬಿಟ್ಟು ಸ್ವಲ್ಪ ಶಕ್ತಿ ಪ್ರದರ್ಶನ ಜಾಸ್ತಿ ಕೂಡ ಇಲ್ಲಿ ಮಾಡಬಹುದು. ಆದ್ರೆ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತಂದ್ಬಿಟ್ಟು ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ. ವೀಕ್ಷಕರೇ ಪ್ರೋಮೋ ನೋಡಿ ನಿಮ್ಗೇನು ಅನಿಸ್ತು? ಸದ್ಯ ಪೈಪೋಟಿ ಅಂತ ಕೊಡ್ತಿದ್ರೆ ಕ್ಯಾಪ್ಟನ್ಸಿ ರೇಸ್ಗೆ ರಾಶಿಕ್ ಅವ್ರು ಸೆಲೆಕ್ಟ್ ಆಗ್ತಾರಾ ಅಥವಾ ಸ್ಪಂದನ ಅವ್ರು ಸೆಲೆಕ್ಟ್ ಆಗ್ತಾರ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ? ಮತ್ತೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ, ರಾಶಿಕ್ ಅವ್ರು ಹೋಗ್ಬೇಕಾ ಅಥವಾ ಸ್ಪಂದನ ಅವ್ರು ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಾರದ ಕಟ್ಟ ಕಡೆಯ ಕ್ಯಾಪ್ಟನ್ ಯಾರಾಗಬಹುದು? ಇವಾಗ ಹೌದು ಕ್ಯಾಪ್ಟನ್ಸಿ ರೇಸ್ ಅಲ್ಲಂತೂ ಇಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಇದ್ದಾರೆ, ಇಬ್ರು ಕೂಡ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಇನ್ನು ಹುಡುಗರೊಳೊಬ್ರು ಮತ್ತೆ ಹುಡುಗಿರೊಳೊಬ್ರು ಕೂಡ ಸೆಲೆಕ್ಟ್ ಆಗ್ತಾರೆ. ಬೈಲಕ್ಕಲ್ಲಿ ಮತ್ತೆ ಗಿಲ್ಲಿ ಅವರು ಮತ್ತೆ ಕ್ಯಾಪ್ಟನ್ ಆಗ್ತಾರಾ ಅಂತ ಇಲ್ಲಿ ಕಾದು ನೋಡೋಣ ವೀಕ್ಷಕರೇ. ಎಲ್ರಿಗೂ ಕೂಡ ಅನ್ಸುತ್ತೆ ಹೌದು ಗಿಲ್ಲಿ ಅವರೇ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಗೇಮ್ ಅಂತ ಬಂದಾಗ ರಾಶಿಕ್ ಅವರು ಸಖತ್ತಾಗಿ ಎಫರ್ಟ್ ಹಾಕ್ತಾರೆ, ಧನುಷ್ ಅವರು ಕೂಡ ಅಷ್ಟೇ, ರಘು ಅವರು ಕೂಡ ಅಷ್ಟೇ. ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ, ಈ ವಾರದ ಕ್ಯಾಪ್ಟನ್ ಯಾರು ಆಗಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.